ಕೆಎಸ್ಪಿಎಲ್ ವತಿಯಿಂದ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಕರ್ನಾಟಕ ಕ್ರಿಕೆಟ್ ಸಮರ ಕಾಫಿನಾಡು ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ನ ಲೋಗೋ ಉದ್ಘಾಟನಾ ಸಮಾರಂಭವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕ್ರಿಕೆಟ್ ಅಂದರೆ ನಮ್ಮ ದೇಶದಲ್ಲಿ ಬಹುತೇಕ ಯುವಕರ ಅಚ್ಚುಮೆಚ್ಚಿನ ಕ್ರೀಡೆ. ಕ್ರಿಕೆಟ್ ಪಂದ್ಯಾವಳಿಗೆ ಇರುವ ಆಸಕ್ತಿ ಬೇರೆ ಯಾವುದೇ ಕ್ರೀಡೆಗೂ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ, ಸೋಲು ಗೆಲುವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಿ ಎಂದು ಹೇಳಿದರು. ದೇಶದಲ್ಲಿ ಇವತ್ತು ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಂತೂ ಒಂದು ಸಲ ಯಾರಾದರೂ ಕ್ರಿಕೆಟ್ ಪ್ಲೇಯರ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವನು ಕ್ರಿಕೆಟ್ ಆಡ್ದ ಅಂದರೆ ಅವನಿಗಿರ್ತಕ್ಕಂಥ ಅಭಿಮಾನಿಗಳು, ಅವನಿಗಿರ್ತಕ್ಕಂಥ ವರ್ಚಸ್ಸೇ ಬೇರೆ ಆಗ್ತದೆ. ಯಾಕೆಂದರೆ ಆ ಒಂದು ಶಕ್ತಿ ಕ್ರಿಕೆಟ್ ಆಟಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ ಅವರು ಮಾತನಾಡಿ, ಕ್ರಿಕೆಟ್ ಮೂಲದಲ್ಲಿ ಭಾರತೀಯ ಆಟವಲ್ಲ, ಆದರೆ ಈಗ ಭಾರತೀಯ ಆಟವಾಗಿ ಬದಲಾಗಿದೆ. ಇದು ಬ್ರಿಟಿಷರಿಂದ ಬಂದಿದ್ದು ಇಂದು ಬಹುತೇಕ ಜನರಿಗೆ ಅದು ಉಸಿರಾಟದಷ್ಟು ಮಹತ್ವ ಪಡೆದಿದೆ ಎಂದು ಹೇಳಿದರು. ಹಾಗೆ ಭಾರತದ ಮೂಲದ ಆಟ ಯಾವುದು ಅಂದರೆ ಕಬಡ್ಡಿ, ಈ ಖೋ ಖೋ, ಆಮೇಲೆ ಚೆಸ್ಸು, ಇವೆಲ್ಲ ಭಾರತೀಯ ಮೂಲದ ಆಟಗಳು. ಆದರೆ ಈಗ ಭಾರತೀಕರಣಗೊಂಡಿರ್ತಕ್ಕಂಥ ಆಟ ಯಾವುದು ಅಂದರೆ ಅದು ಕ್ರಿಕೆಟು. ಬಹುಶಃ ನಿರಂತರವಾಗಿ ವರ್ಲ್ಡ್ ಕಪ್ನಲ್ಲಿ ನಮ್ಮ ಒಂದು ಸಾಮರ್ಥ್ಯವನ್ನು ಪ್ರಕಟೀಕರಣಗೊಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಕ್ರಿಕೆಟು ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ರೂ ಕೂಡ ಆ ಇಂಗ್ಲೀಷ್ನವ್ರನ್ನ ನಾವು ಯುದ್ಧದಲ್ಲಿ ಸೋಲ್ಸೋಕ್ಕಾಗದೇ ಇದ್ದರೂ ಕ್ರಿಕೆಟ್ನಲ್ಲಿ ಹಲವು ಬಾರಿ ಸೋಲಿಸಿ ನಾವು ಸೇಡನ್ನು ಆ ಮೂಲಕ ತೀರಿಸ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮೋಜು ಮಸ್ತಿಗೆ ಯುವ ಸಮೂಹ ಪ್ರಾಮುಖ್ಯತೆ ನೀಡುತ್ತಿರುವುದರಿಂದ ಸಣ್ಣ ವಯಸ್ಸಿನಲ್ಲಿಯೇ ರೋಗಗಳು ಕಾಣಿಸಿಕೊಳ್ಳುತ್ತಿವೆ. ಮಾನಸಿಕ ಆರೋಗ್ಯಕ್ಕಾಗಿ ಕ್ರೀಡೆ ಸಹಕಾರಿ ಎಂದು ಹೇಳಿದರು. ಇದೊಂದೇ ಕ್ರೀಡೆ ಅಲ್ಲ, ಬೇರೆ ಬೇರೆ ಕ್ರೀಡೆಗಳಲ್ಲೂ ಇದ್ದಾರೆ. ಹಾಗಾಗಿ ನೀವು ಅಂಥವ್ರನ್ನ ಗುರುತು ಮಾಡಿಕೊಂಡು ಅವರಿಗೆ ಉತ್ತೇಜನ ಕೊಡೋ ಮುಖಾಂತರ ನಿಮ್ಮ ಒಂದು ಸಂಸ್ಥೆಯ ವತಿಯಿಂದ ಅಂಥ ಮಕ್ಕಳನ್ನು ಸಮಾಜದ ಇದಕ್ಕೆ ನೀವು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಆಗ ಇವತ್ತು ಏನು KSPL ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗು ನೀವೆಲ್ಲ ನಮ್ಮ ಚಿಕ್ಕಮಗಳೂರಿನಲ್ಲಿ ಟೀಮ್ನ ಎಲ್ಲ ಮಾಲೀಕರಿದ್ದೀರಿ, ಇಲ್ಲಿ ಎಲ್ಲ ಒಳ್ಳೊಳ್ಳೆ ಮಾಲೀಕರಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತನಾಡಿ, ಕ್ರಿಕೆಟ್ ಪಂದ್ಯಾವಳಿಗಳು ಕ್ರೀಡಾ ಪ್ರೀತಿಯನ್ನ ಬೆಳೆಸುತ್ತವೆ, ತಂಡದ ಕೆಲಸ ಕ್ರೀಡಾ ಸ್ಫೂರ್ತಿ ಮತ್ತು ಶ್ರದ್ಧೆಯನ್ನ ಉತ್ತೇಜಿಸುತ್ತವೆ ಎಂದು ಹೇಳಿದರು. ನಮಗೆ ಬಹಳ ಒಂದು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು, ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಸಹಕಾರ ಇದ್ದರೆ ನಾವು KSPLನಿಂದ ಖಂಡಿತವಾಗಿಯೂ ಕಪ್ಪನ್ನು ತರುವಂಥ ಎಲ್ಲ ಕೆಲಸನ ನಾವು ಮಾಡ್ತೀವಿ. ಅದನ್ನು ಕಳೆದ ಸಾರಿ ಸೀಸನ್ 1ನಲ್ಲಿ ನಮಗೆ ಕಾಲಾವಕಾಶಗಳ ಕೊರತೆ ಇದ್ದಿದ್ದರಿಂದ 3 ಮ್ಯಾಚ್ನಲ್ಲಿ 1 ಮ್ಯಾಚನ್ನು ಮಾತ್ರ ಗೆದ್ದು 2 ಮ್ಯಾಚನ್ನು ನಾವು ಗೆಲ್ಲಕ್ಕಾಗಲಿಲ್ಲ. ಅದರಿಂದ ನಾವು ಮುಂದೆ ಹೋಗಲಿಕ್ಕೆ ಆಗಲಿಲ್ಲ ಲೀಗ್ ಮ್ಯಾಚಿಂದ. ಈ ಸಾರಿ ನಮ್ಮ ತರಬೇತಿದಾರರಾದ ಮೆಂಟರ್ ಅಂತ ಶ್ರೀ ಸತೀಶ್ ಅವರಿದ್ದಾರೆ. ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿ ಬರುವ 3ನೇ ತಾರೀಕಿಂದಲೇ ನಮ್ಮ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಆ ದಿವಸ ನಮ್ಮೆಲ್ಲ ಮಹನೀಯರು ಬರಬೇಕು, ಅದನ್ನು ವೀಕ್ಷಣೆ ಮಾಡಬೇಕು ಅಂಥೇಳಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಕಾಫಿನಾಡು ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ವಿನಯ್ ಕೋಟೆಯವರು ಮಾತನಾಡಿ, ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಪ್ರತಿಯೊಂದು ತಂಡವು ಉತ್ಸಾಹದಿಂದ ಪಾಲ್ಗೊಂಡು ಸೋಲು ಗೆಲುವು ಇವೆರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. ಆಟ ಆಡೋದು ಅನ್ನೋದೇ ಒಂದು ದೊಡ್ಡ ಖುಷಿ. ಅದರಲ್ಲೂ ಚಿಕ್ಕಮಗಳೂರಲ್ಲಿ ಇದು ಲಾಂಚ್ ಆಗಿರೋದಂತೂ ಇನ್ನೂ ದೊಡ್ಡ ಖುಷಿಯಾಗಿದ್ದಂಥ ವಿಚಾರ. ಪ್ರತಿಯೊಬ್ಬರು ಕ್ರಿಕೆಟ್ ಅನ್ನೋದು ಆಡಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸಗಳನ್ನು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲೂ ಎಲ್ಲರೂ ಮಾಡಿದ್ದಾರೆ. ಅದೇ ರೀತಿ ವರ್ಲ್ಡ್ ಕಪ್ ಕೂಡ ಗೆದ್ದು ನಮ್ಮ ದೇಶಕ್ಕೆ ಒಳ್ಳೆ
ಹೆಸರನ್ನು ತಂದುಕೊಟ್ಟಂಥ ಕ್ರಿಕೆಟ್ ಪ್ಲೇಯರ್ಸ್ಗಳು ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತಾ, ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ಬಿಗೆ, ನಮ್ಮ ಕಾಫಿನಾಡು ಚಿಕ್ಕಮಗಳೂರು ಕ್ರಿಕೆಟ್ ಕ್ಲಬ್ಬಿಗೆ ಬೇಕು. ಅದರಂತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೂ ಹಾಗೆ ನಮ್ಮಂತಹ ಇನ್ನು ಮುಂದೆ ಬೆಳೆಯುವಂಥ ಎಲ್ಲ ಕಲಾವಿದರಿಗಾಗಲಿ ಕ್ರೀಡಾಪಟುಗಳಿಗಾಗಲಿ, ಯಾಕೆಂದರೆ ಇವಾಗ ಬಂದಿದ್ದ ಮಕ್ಕಳನ್ನೆಲ್ಲ ನಾವು ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ, ನಮ್ಮ ಜೊತೆ ನಿಮ್ಮ ಪ್ರೀತಿ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳಿ ಎಲ್ಲ ಆಟಗಾರರಿಗೂ ಆ್ಯಂಡ್ ಆರ್ಗನೈಸರ್ಸ್ಗೂ ಎಲ್ಲ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ನೇ ಮಾಡ್ತಾಯಿದ್ದಾರೆ, ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಲೀಗು. ಸೊ ಒಳ್ಳೆಯದಾಗಲಿ. ಕ್ರಿಕೆಟ್ ಅಂತ ಬಂದ ತಕ್ಷಣ ನನಗೆ ಮೊದಲಿಂದಾನು ಚಿಕ್ಕ ವಯಸ್ಸಿಂದನೂ ಒಂದು ತುಂಬ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ ನನಗೆ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲೂ ನಾವು ಸುಮಾರು ಒಂದು ಕ್ರಿಕೆಟ್ ಅಂತ ಬಂದಾಗ ತುಂಬ ಜನ ಸೇರ್ತೀವಿ ಕಲಾವಿದರೆಲ್ಲ. ಎಷ್ಟೊಂದು ಸಲ ಬರೀ ಶೂಟಿಂಗಲ್ಲಿ ಬ್ಯುಸಿ ಇರ್ತೀವಿ, ಬಟ್ ಈ ಥರ ಒಂದು ಟೂರ್ನಮೆಂಟ್ಗಳೆಲ್ಲ ಮಾಡಿದಾಗ ಎಲ್ಲ ಕಲಾವಿದರು ಸೇರಿಕೊಂಡು ಆಡ್ತೀವಿ. ಸೊ ಅದೇ ಥರ KSP ಎಲ್ಲರೂ ಮಾಡ್ತಿದ್ದಾರೆ. ಸೊ ಎಲ್ಲ ಒಳ್ಳೆಯದಾಗಲಿ. ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ ಟೀಮ್ಗೆ. ಸೊ ಆಲ್ ದ ಬೆಸ್ಟ್ KSPL ಟೀಮ್. ವಿ ಆಲ್ ವಿಶ್ ಆಲ್ ದ ಬೆಸ್ಟ್. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಸದಸ್ಯರಾದ ರೂಪಾ ಕುಮಾರ್, ಚೇತನ ಆಸ್ಪತ್ರೆ ಡಾಕ್ಟರ್ ಕುಚೇಂದ್ರ, ಭೂಮಿಕಾ ಟಿವಿ ಸಂಸ್ಥಾಪಕರು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್, MSCC ಅಧ್ಯಕ್ಷರಾದ ಜಯಂತ್ ಪೈ, ಚಿಕ್ಕಮಗಳೂರು ಬುಲೆಟ್ ರೈಡರ್ಸ್ ಕ್ಲಬ್ನ ಅಧ್ಯಕ್ಷರಾದ ಯದುಕುಮಾರ್ ಸೂಜಿಗಲ್, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಕೋಟೆ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಓಂಕಾರಗೌಡ, ನವೀನ್ ಕೆಂಜಿಗೆ ಉಪಸ್ಥಿತರಿದ್ದರು.